ಒಬ್ಬ ಮನುಷ್ಯನಿಗೆ ಓವರ್ ನೈಟ್ ಸಕ್ಸಸ್ ಬಂದ್ರೆ ಹೆಂಗೆಲ್ಲ ಚಿತ್ರ ವಿಚಿತ್ರವಾಗಿ ವರ್ತನೆ ತೋರಿಸ್ತಾರೆ ಅನ್ನೋದಿಕ್ಕೆ ಭಾರತದಲ್ಲಿ ಸಾಕಷ್ಟು ಉದಾಹರಣೆಗಳು ಇವೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ 4 ವರ್ಷಗಳ ಹಿಂದೆ KGF ಸಿನಿಮಾದ ಸಕ್ಸಸ್ ಬಳಿಕ ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಕಿ ಭಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಅದೇನಂದ್ರೆ ಕನ್ನಡ ಭಾಷೆ ಕನ್ನಡ ಚಿತ್ರರಂಗನ ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗ್ತೀನಿ, ನೋಡ್ತೀರಿ, ನಾನು ಇರೋ ಜಾಗಕ್ಕೆ ಹಾಲಿವುಡ್ ಬಾಲಿವುಡ್ ನವರನ್ನು ಕರೆಸ್ಕೊಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಪುಂಗಿ ಬಿಟ್ಟಿದ್ರು. ಕನ್ನಡ ಭಾಷೆಯನ್ನು ಬಳಸ್ಕೊಂಡವರೆಲ್ಲ ನೆಕ್ಸ್ಟ್ ಲೆವೆಲ್ ಗೆ ರೀಚ್ ಆಗಿದ್ದಾರೆ ವಿನಃ ಕನ್ನಡ ಭಾಷೆನ ರೀಚ್ ಮಾಡಿಸಿಲ್ಲ. ಇದು ಕನ್ನಡ ಸೂಪರ್ ಸ್ಟಾರ್ ರಾಕಿ ಭಯ್ಯ ಅವರ ಕತೆ. ಆದ್ರೆ ಈ ಕಡೆ ಕರ್ನಾಟಕದಲ್ಲಿ ಇವರ ತಾಯಿ ಮದರ್ ಇಂಡಿಯಾ ಪುಷ್ಪದೀಪ್ ಲವರ್ ಪುಂಗಮ್ನವರು ಸಿಕ್ಕಾಪಟ್ಟೆ ಪುಂಗ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇವರು ಕಂಡಕ್ಟ್ ಮಾಡುವ ಪ್ರೆಸ್ ಮೀಟ್ ಗಳಲ್ಲಿ ಇವರ ಕುಟುಂಬದ ಸದಸ್ಯರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಬಾಯಿ ಬಿಟ್ರೆ 2000-3000 ಕೋಟಿ ಅಂತಾರೆ. ಎತ್ತ ತಾಯಿಗೆ ಯಜ್ಞ ಕೂಡ ಮುದ್ದಾಗಿ ಕಾಣಿಸಬಹುದು, ಆದ್ರೆ ಅತಿ ಆದ್ರೆ ಬೇರೆಯವರ ಕಣ್ಣಿಗೆ ಆ ಯಜ್ಞ ಕೂಡ ಗೋರಿಲ್ಲಾ ತರ ಗೋರಿಲ್ಲಾ ತರ ಕಾಣಿಸೋದಕ್ಕೆ ಶುರುವಾಗುತ್ತೆ. ಕನ್ನಡದ ಹೊಸ ನಟ ನಟಿಯರಿಗೆ ಉದ್ಯೋಗ ಕೊಡ್ತೀನಿ ಅಂತ ಕೊತ್ತಲವಾಡಿ ಎಂಬ ಸಿನಿಮಾದ ಮೂಲಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರೊಡ್ಯೂಸರ್ ಆಗಿ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟರು ನಮ್ಮ ಪುಂಗಮ್ನವರು. ಇವರ ಓವರ್ ಬಿಲ್ಡಪ್ ನಿಂದ ಕೊತ್ತಲವಾಡಿ ಹೀನಾಯವಾಗಿ ಸೋತು ಸುಣ್ಣವಾಯಿತು. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಇವರ ಅತಿಯಾದ ಬುದ್ಧಿವಂತಿಕೆ. ಅದರ ಸೋಲನ್ನು ಕನ್ನಡದ ಸಿನಿ ಪ್ರೇಕ್ಷಕರ ಮೇಲೆ ಎತ್ತಾಕ್ಬಿಟ್ರು ನಮ್ಮ ಪುಂಗಮ್ನವರು. ಇವರು ಈ ಸಿನಿಮಾಗಳನ್ನು ಬಿಟ್ಟು ಒಂದು ಮೀಡಿಯಾವನ್ನು ಕೊಂಡ್ಕೊಂಡು ಅದರಲ್ಲಿ ಅವರ ಮಗನ ಬಗ್ಗೆ ಸೊಸೆ ಬಗ್ಗೆ ಸಂಬಂಧಿಕರ ಬಗ್ಗೆ ಪುಂಗ್ತಾ ಇರಬಹುದಲ್ವಾ ಅಂತ ಜನ ಹೇಳ್ತಿದ್ದಾರೆ. ಈಗಾಗಲೇ ಇವರ ಮೊದಲ ಸಿನಿಮಾ ಕೊತ್ತಲವಾಡಿ ಕೊಚ್ಕೊಂಡೋಗಿದೆ, ಆದ್ರೆ ಇವರ ಬಿಲ್ಡಪ್ ಮಾತ್ರ ಕಡಿಮೆ ಆಗಿಲ್ಲ. ಇವರ ಬಾಯಿ ಮಾತ್ರ ಸುಮ್ನೆ ಇರೋ ತರ ಕಾಣ್ತಿಲ್ಲ. ದಿನಕ್ಕೊಂದು ಕಾಂಟ್ರವರ್ಸಿ ಮಾಡ್ಕೊಂಡು ಯಾವಾಗ್ಲೂ ಸುದ್ದಿಯಲ್ಲಿ ಇರೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಮಗನಿಗೆ ಮೀಡಿಯಾ ಕಂಡ್ರೆ ಭಯ, ಮೀಡಿಯಾದಿಂದ ತುಂಬಾ ದೂರನೇ ಇದ್ದಾರೆ. ಈ ಹಿಂದೆ ಪುಂಗಮ್ನವರು ನನ್ನ ಸಿನಿಮಾ ಕನ್ನಡಿಗರು ನೋಡ್ಲಿಲ್ಲ ಅಂದ್ರೆ ಮತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ನನಗೆ ಹಣದ ಮೇಲೆ ಆಸೆ ಇಲ್ಲ, ನನ್ನ ಗುರಿ ಕನ್ನಡ ಭಾಷೆ ಕನ್ನಡ ಸಿನಿಮಾಗಳನ್ನು ಉಳಿಸೋದು. ನನ್ನ ಮಗನಿಗೆ ನಾನು ಹೇಳಿದ್ದೆ ಕನ್ನಡ ಚಿತ್ರರಂಗನ ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗು ಕಂದ ಅಂತ. ಆದ್ರೆ ಅವರು ಬಾಲಿವುಡ್ ನಲ್ಲಿ ಬಿಸಿ ಇರುವ ಕಾರಣದಿಂದ ನಾನು ಅಖಾಡಕ್ಕೆ ಇಳಿದಿದ್ದೀನಿ. ಅಪ್ಪು ಅವರ ಬಣ್ಣ ಕಪ್ಪು, ಆದ್ರೆ ನನ್ನ ಮಗನ ಬಣ್ಣ ಆಪಲ್ ತರ ಇದ್ದಾನೆ ಅಂತ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡು ಮಗನಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಬಿಲ್ಡಪ್ ಕೊಟ್ಕೊಂಡು ಸಿಕ್ಕ ಮೀಡಿಯಾದಲ್ಲಿ ಕುತ್ಕೊಂಡು ಪುಂಗಿ ಬಿಡ್ತಾನೆ ಇರ್ತಾರೆ ನಮ್ಮ ಪುಂಗಮ್ನವರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.